ಈ ವರ್ಷ ಬಹಳ ವಿಶೇಷವಾಗಿ ಗುರುವಾರ ಬಂದಿದೆ ಗುರುಪೂರ್ಣಿಮೆ. ಮನಿದರೆ ಗುರು ಕಾಯುವನು, ಗುರು ಮನಿದರೆ ಕಾಯುವರಾರಯ್ಯ ಅಂತ ಹೇಳಿ. ಹಾಯ್ ನಮಸ್ಕಾರ, ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನ್ ಪೂರ್ಣಿಮಾ. ಇವತ್ತು ನಾನ್ ಬಂದಿದ್ದೀನಿ ಹಾಸನದಲ್ಲಿ ಇರುವಂತಹ ಶ್ರೀ ಶಿರಡಿ ಸಾಯಿ ಮಂದಿರಕ್ಕೆ. ಗುರುಪೂರ್ಣಿಮೆ ಪ್ರಯುಕ್ತ ಇಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮಗಳು ನಡೀತಾ ಇದೆ. ಗುರುಪೂರ್ಣಿಮೆಯ ಪ್ರಯುಕ್ತ ಸಾಯಿ ಮಂದಿರ ಹೇಗೆ ಸಜ್ಜಾಗಿದೆ, ಹಾಗೆ ಸಿದ್ಧತೆಗಳು ಯಾವ ರೀತಿ ಇದೆ ಅಂತ ಇವತ್ತಿನ ವಿಡಿಯೋಲಿ ನಾನು ತಿಳಿಸ್ಕೊಡ್ತೀನಿ. ಹಾಗೇನೆ ಗುರುಪೂರ್ಣಿಮೆಯ ಪ್ರಯುಕ್ತ ಇನ್ನಷ್ಟು ಮಾಹಿತಿನ ಸಾಯಿ ಮಂದಿರದವರೇ ಕೊಡ್ತಾರೆ. ಅದಕ್ಕೂ ಮುಂಚೆ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲಕನ್ನು ಮರಿದಲ್ಲ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಗುರುಪೂರ್ಣಿಮೆಯ ಪ್ರಯುಕ್ತ ಸಾಯಿ ಮಂದಿರ ಹೇಗೆ ಸಜ್ಜಾಗಿದೆ ಅಂತ ಇವತ್ತಿನ ವಿಡಿಯೋ ಅಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ.
ಹೆಸರು ಸಾಯಿ ಪ್ರಸಾದ್ ಅಂತೇಳಿ, ಶಿರ್ಡಿ ಸಾಯಿ ಚಾರಿಟಬಲ್ ಟ್ರಸ್ಟ್ ನ ಕಾರ್ಯದರ್ಶಿ. ಹಾಗೆ ನನ್ನ ಬಲಭಾಗದಲ್ಲಿರುವಂತವ್ರು ಸೂರ್ಯಪ್ರಕಾಶ್ ಅಂತೇಳಿ, ಶಿರ್ಡಿ ಸಾಯಿ ಚಾರಿಟಬಲ್ ಟ್ರಸ್ಟ್ ನ ಉಪಾಧ್ಯಕ್ಷರು. ಸಾಯಿರಾಮ್. ಸರ್, ಗುರುಪೂರ್ಣಿಮೆನ ಯಾಕೆ ಆಚರಣೆ ಮಾಡ್ತಾರೆ, ಇದರದ್ದು ವಿಶೇಷತೆ ಸ್ವಲ್ಪ ತಿಳಿಸ್ಕೊಡಿ. ಗುರು ಪೂರ್ಣಿಮೆ ಅಂತ ಹೇಳಿದ್ರೆ ವಿಷಯ ಅದೇ ಹೇಳ್ತಾ ಇದೆ. ನಮ್ಗೆ ಗುರುವಿನ ಅನುಗ್ರಹಕ್ಕೆ ಪಾತ್ರ ಆಗುವಂತ, ಪೂರ್ಣ ಅನುಗ್ರಹಕ್ಕೆ ಪಾತ್ರ ಆಗುವಂತ ಒಂದು ವಿಶೇಷ ದಿನ ಅಂತ ಹೇಳಿ ಇದನ್ನ ವ್ಯಾಸ ಪೂರ್ಣಿಮೆ ಅಂತ ಹೇಳಿ ಕೂಡ ಇದನ್ನ ಕರೀತಾ ಇದ್ದೇವೆ. ಇದನ್ನ ನೋಡಿ, ಹಿಂದೆ ಎಲ್ಲ ನಾವು ಅವತಾರ ಪುರುಷರಾದಂತಹ ರಾಮ, ಕೃಷ್ಣ ಎಲ್ಲರೂ ಕೂಡ ಗುರುವಿನ, ಅವರು ಮಾನವ ರೂಪವನ್ನು ತಾಳ್ಕೊಂಡು ಬಂದಿರು ಕೂಡ ಅವರಿಗೆ ಗುರುವಿನ ಮಹತ್ವವನ್ನ ತಿಳಿಸೋದಕ್ಕೋಸ್ಕರ ಅವರು ವಶಿಷ್ಠರು, ವಿಶ್ವಾಮಿತ್ರರಿಗೆ ಅವೆಲ್ಲರೂ ಗುರುಗಳನ್ನಾಗಿ ಸ್ವೀಕಾರ ಮಾಡಿ. ಆಗ ನೋಡಿ, ಹಾಗಿರುವಾಗ ಅಂತ ಒಂದು ಗುರು ಪರಂಪರೆಯನ್ನ, ಗುರುಗಳ ಒಂದು ಮಹತ್ವವನ್ನ ಅವರು ಕೂಡ ತಿಳಿಸಿದ್ದಾರೆ. ಹಾಗೆ ಹರಮನಿದರೆ ಗುರು ಕಾಯುವನು, ಗುರು ಮನಿದರೆ ಕಾಯುವರಾರಯ್ಯ ಅಂತ ಹೇಳಿ. ಗುರು ಹರಾಮನಿದ್ರೆ ಬೇಕಾದ್ರೆ ಗುರು ಕಾಯ್ತಾನಂತೆ, ಆದ್ರೆ ಗುರು ಮನಿದ್ರೆ ಕಾಯೋರು ಯಾರು ಇಲ್ಲ ಅಂತ ಹೇಳಿ, ಅಂದ್ರೆ ಗುರುವಿನ ಮಹತ್ವವನ್ನು ಹೇಳ್ತಾರೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತ ಹೇಳಿ. ಅದನ್ನೇ ಮೂರು ತ್ರಿಮೂರ್ತಿ ಸ್ವರೂಪರು ಅಂತ ಹೇಳಿ, ತ್ರಿಮೂರ್ತಿ ಸ್ವರೂಪರಾಗಿರುವಂತಹ ದತ್ತಾತ್ರೇಯರ ಅವತಾರ ರೂಪ ಆಗಿರುವಂತಹ ಶ್ರೀ ಸಾಯಿಬಾಬಾರವರ ಮಂದಿರದಲ್ಲಿ ವಿಶೇಷವಾಗಿ ಈ ಗುರುಪೂರ್ಣಿಮೆ ಕಾರ್ಯಕ್ರಮವನ್ನ ಹೆಚ್ಚಿನ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತೆ. ಹೆಚ್ಚು ಕಮ್ಮಿ ಎಲ್ಲಾ ದೇವಸ್ಥಾನಗಳು ಕೂಡ ಶಿರ್ಡಿಲಿಯೂ ಹಾಗೆ ದೇಶದ ಎಲ್ಲ ಕಡೆಯೂ, ಹಾಗೆ ಪ್ರಪಂಚದಾದ್ಯಂತ, ಬರೀ ದೇಶವಲ್ಲ, ಗುರುಪೂರ್ಣಿಮೆಯನ್ನ ಪ್ರಪಂಚದಾದ್ಯಂತ ಗುರುವಿನ ಮಹತ್ವವನ್ನ ಎಲ್ಲರಿಗೂ ಸಾರುವಂತ ಒಂದು ವಿಶೇಷವಾದ ದಿನವಾದ್ದರಿಂದ ಎಲ್ಲರೂ ಗುರುವಿನ ದರ್ಶನ ಮಾಡಿಸೋಕೆ ವಿಶೇಷ ಕಾರ್ಯಕ್ರಮವನ್ನು ಮಾಡಲಾಗ್ತದೆ. ಹಾಸನ ಶಿರ್ಡಿ ಸಾಯಿಬಾಬಾ ಮಂದಿರದಲ್ಲಿ ಗುರುಪೂರ್ಣಿಮೆ ಮಹೋತ್ಸವದ ಅಂಗವಾಗಿ ವಿಶೇಷವಾದ ಕಾರ್ಯಕ್ರಮಗಳು 3 ದಿನದ ನಡೀತಾ ಇದೆ. ಇವತ್ತು 4ನೇ ದಿನ. ಬಾಬಾ ಮಂದಿರದಲ್ಲಿ ಪ್ರತಿ ವರ್ಷವೂ ಕೂಡ ಗುರುಪೂರ್ಣಿಮೆ ಕಾರ್ಯಕ್ರಮವನ್ನ 8 ದಿನಗಳ ಕಾಲ ಆಚರಣೆ ಮಾಡಲಾಗ್ತಾ ಇದೆ. 7 ದಿನಗಳು ಸಾಯಿ ಸಚ್ಚರಿ ಸಪ್ತಾಹ ಬೆಳಗ್ಗೆ 10 ರಿಂದ 12 ಗಂಟೆ ತನಕ. ಅನಂತರ ಬರುವ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಇರುತ್ತೆ, ಊಟದ ವ್ಯವಸ್ಥೆ ಇರುತ್ತೆ ಮಧ್ಯಾಹ್ನ. ಅನಂತರ ಸಾಯಂಕಾಲ 4 ರಿಂದ 6 ತನಕ ವಿವಿಧ ಭಜನಾ ಮಂಡಳಿಗಳಿಂದ ಭಜನಾ ಕಾರ್ಯಕ್ರಮ. ಅನಂತರ 6 ಗಂಟೆಗೆ ಧೂಪಾರತಿ ಆಗುತ್ತೆ. ಧೂಪಾರತಿ ನಂತರ 6:30ರಿಂದ ಪ್ರತಿದಿನವೂ ಕೂಡ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಏರ್ಪಾಡು ಮಾಡಲಾಗಿದೆ. ಸಾಕಷ್ಟು ಕಲಾವಿದರು, ಸ್ಥಳೀಯ ಕಲಾವಿದರು ಹಾಗೂ ಹೊರಗಿನ ಕಲಾವಿದರೆಲ್ಲರನ್ನ ಕರೆಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಏರ್ಪಾಡು ಮಾಡಲಾಗಿದೆ. ಅದೇ ರೀತಿ ಈ ದಿನ ತತ್ವಗಾಯನವನ್ನ ಏರ್ಪಾಡು ಮಾಡಿದೆ. ಶ್ರೀಯುತ ಚಿಕ್ಕಮಗಳೂರಿನ ಅವಧೂತರಾದಂತಹ ಶ್ರೀ ವೆಂಕಟಾಚಲ ಅವಧೂತರ ಪರಮ ಶಿಷ್ಯರು ಆಗಿರುವಂತಹ ಗೋಪಿನಾಥ್ ಅವರಿಂದ ತತ್ವೀತಿಗಾನ ಈ ದಿನ ನಡೀತಾ ಇದೆ. ಈ ದಿನವೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ದಾರೆ. ಪ್ರತಿದಿನವೂ ಭಕ್ತಾದಿಗಳ ಸಂಖ್ಯೆ ಸಾಗರೋಪಾದಿಯಲ್ಲಿ ಬರ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಗುರುವಿನ ಅನುಗ್ರಹಕ್ಕೆ ಪಾತ್ರ ಆಗ್ತಾ ಇದೆ. ಅದೇ ರೀತಿ ನಾಳೆ ಚಿಂತನಾ ಹೆಗಡೆ ಮಳಕ್ಕೋಡ್ನ ಇವರು ಯೂಟ್ಯೂಬ್ ನಲ್ಲಿ ತಾವೆಲ್ಲರೂ ನೋಡಿರ್ಬೋದು. ಚಿಂತನಾ ಹೆಗಡೆ ಅಂತ ಹೇಳಿ ಯಕ್ಷಗಾನ ಮಾಣಿಕ್ಯ ಅಂತ ಕೂಡ ಹೆಸರನ್ನು ಪಡೆದಿರುವಂತ ಚಿಂತನಾ ಹೆಗಡೆ ಅವರ ಕಾರ್ಯಕ್ರಮ ನಾಳೆ. ಯಕ್ಷಗಾನದ ಹಾಡುಗಳನ್ನ ಭಾಗವತರು ಇವರು ಯಕ್ಷಗಾನ ಹಾಡುಗಳನ್ನ ನಾಳೆ ಗಾಯನದ ಮೂಲಕ ಹಾಡಲಿದ್ದಾರೆ. ನಾಳೆಯೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸಿ ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ನಾಡಿದ್ದು ಶ್ರೀ ವಿನಯ್ ಗುರುಜಿಯವರು, ಅವಧೂತರಾದಂತಹ ವಿನಯ್ ಗುರುಜಿಯವರ ನಾಡಿದ್ದು ಕಾರ್ಯಕ್ರಮ ಇದೆ, ಅವರ ಆಶೀರ್ವಚನ ಕಾರ್ಯಕ್ರಮ. ಅದರ ನಂತರ ಗುರುವಾರ ನಾವೆಲ್ಲರೂ ನಿರೀಕ್ಷೆಯಲ್ಲಿರುವಂತಹ ಗುರುಪೂರ್ಣಿಮೆ ಮಹೋತ್ಸವದ ಕಡೆ ದಿನ ಗುರುಪೂರ್ಣಿಮೆ ಕಾರ್ಯಕ್ರಮ. ಗುರುಪೂರ್ಣಿಮೆ ವಿಶೇಷ ಅಂತ ಹೇಳಿದ್ರೆ, ವಿಶೇಷವಾಗಿ ಗುರು ಸನ್ನಿಧಾನ, ಗುರು ದೇವಸ್ಥಾನಗಳಲ್ಲಿ ಗುರುಪೂಜೆಯನ್ನು ಮಾಡಲಾಗುತ್ತೆ. ಈ ವರ್ಷ ಬಹಳ ವಿಶೇಷವಾಗಿ ಗುರುವಾರವೇ ಬಂದಿದೆ ಗುರುಪೂರ್ಣಿಮೆ. ಆದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬಹುದು ಅಂತ ಹೇಳಿ ನಾವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ದೇವೆ, ನಮ್ಮ ಆಡಳಿತ ಮಂಡಳಿ. ಹಾಗಾಗಿ ಬಹಳ ಸಿದ್ಧತೆಯನ್ನು ಕೂಡ ನಾವು ಮಾಡ್ಕೊಂಡಿದ್ದೇವೆ. ಮಂದಿರದ ಮುಂಭಾಗದಲ್ಲಿ ಇರ್ಬೋದು, ಒಳಗಡೆ ಇರ್ಬೋದು, ಬ್ಯಾರಿಕೇಡ್ ಗಳನ್ನ ಸುವ್ಯವಸ್ಥಿತವಾಗಿ ವ್ಯವಸ್ಥೆ ಮಾಡೋದ್ರ ಮೂಲಕ, ಹಾಗೆ ಬರುವ ಭಕ್ತಾದಿಗಳೆಲ್ಲರಿಗೂ ಕೂಡ ಕುಡಿಯ ನೀರಿನ ವ್ಯವಸ್ಥೆ ಮಾಡೋದ್ರ ಮೂಲಕ, ಹಾಗೆ ಮಂದಿರದ ಮುಂಭಾಗದಲ್ಲಿ ವಾಹನ ಸಂಚಾರಕ್ಕೂ ಕೂಡ ಅಡಚಣೆ ಆಗದೆ ಹಾಗೆ ನಾವು
ಪೊಲೀಸ್ ಸಿಬ್ಬಂದಿಯವರಿಗೆ ಪೊಲೀಸ್ನವರಲ್ಲಿ ನಾವು ವಿನಂತಿ ಕೂಡ ಮಾಡ್ಕೊಂಡಿದ್ದೇವೆ. ಪೊಲೀಸ್ ಇಲಾಖೆಯವರಲ್ಲಿ ಹಾಗೂ ಜಿಲ್ಲಾಡಳಿತದಲ್ಲಿ ವಿನಂತಿ ಮಾಡ್ಕೊಂಡಿದ್ದೇವೆ. ನಮ್ಗೆ ಸಂಚಾರಕ್ಕೆ ಅನಾನುಕೂಲ ಆಗದಾಗೆ, ಬರುವ ಭಕ್ತಾದಿಗಳಿಗೂ ಅನಾನುಕೂಲ ಆಗದಲ್ಲಿರುವ ರೀತಿಯಲ್ಲಿ ನಮಗೆ ಸಂಚಾರ ವ್ಯವಸ್ಥೆಯನ್ನು ಒಂದು 2 ಗಂಟೆಗಳ ಕಾಲ ತಿರುವು ಮಾಡಿಕೊಡಿ, ಬೇರೆಡೆಗೆ ತಿರುವು ಮಾಡಿಕೊಡಿ ಎಂದು ಕೂಡ ಅವ್ರಿಗೆ ವಿನಂತಿ ಮಾಡಿದ್ದೇವೆ. ಅವರು ಕೂಡ ಸ್ಪಂದಿಸಿದ್ದಾರೆ. ಹಾಗೆ ಆಂಬುಲೆನ್ಸ್ ವ್ಯವಸ್ಥೆಯನ್ನು ಕೂಡ ನಾವು ಯಾವ ದೇವಸ್ಥಾನಕ್ಕೂ ಗೊತ್ತಿಲ್ಲ, ಆಂಬುಲೆನ್ಸ್ ವ್ಯವಸ್ಥೆಯನ್ನು ಕೂಡ ಈ ವರ್ಷ ನಾವು ಮಂದ್ಯದ ಕಾರ್ಯಕ್ರಮ ದಿವಸ ಆಂಬುಲೆನ್ಸ್ ವ್ಯವಸ್ಥೆ ಕೂಡ ಮಾಡಿದ್ದೇವೆ. ಹಾಗೆ ಫೈರ್ಗೆ ಏನು ತೊಂದರೆ ಆಗದ ರೀತಿಯಲ್ಲಿ ಫೈರ್ ವ್ಯವಸ್ಥೆ ಕೂಡ ನಾವು ಮಾಡಿದ್ದೇವೆ. ಈ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಸಕಲ ಸಿದ್ಧತೆಗಳೊಂದಿಗೆ ಗುರುಪೂರ್ಣಿಮೆ ದಿನ ಜನರನ್ನ ಬರಮಾಡ್ಕೊಳ್ಳೋದಕ್ಕೆ ಶಿರಡಿ ಸಾಯಿ ಮಂದಿರ, ಶಿರಡಿ ಸಾಯಿ ಮಂದಿರದ ಆಡಳಿತ ಮಂಡಳಿ ಎದುರು ನೋಡ್ತಾ ಇದೆ. ಅಂತ ಎಲ್ಲ ಭಕ್ತಾದಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಗುರುಕೃಪೆಗೆ ಪಾತ್ರರಾಗಿ ಅಂತ ಹೇಳ್ಕೊತಾ ಇದ್ದೀನಿ. ಬೆಳಗ್ಗೆ 6:15 ರಾತ್ರಿ 10 ಗಂಟೆ ತನಕ ಮಂದಿರ ಓಪನ್ ಇರುತ್ತೆ. ಬರುವ ಎಲ್ಲ ಭಕ್ತಾದಿಗಳು ಕೂಡ ದರ್ಶನಕ್ಕೆ ಅವಕಾಶ ಇದೆ. ಮಧ್ಯದಲ್ಲಿ ಎಲ್ಲಿಯೂ ಕೂಡ ಮಂದಿರನ ಕ್ಲೋಸ್ ಮಾಡೋದಿಲ್ಲ. ಪ್ರತಿ ಬೆಳಗ್ಗಿನಿಂದ ರಾತ್ರಿವರೆಗೂ ಕೂಡ ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತೆ. ಬರುವಂತ ಭಕ್ತಾದಿಗಳೆಲ್ಲರೂ ಕೂಡ ಸುವ್ಯವಸ್ಥೆಯಲ್ಲಿ ಬರುವ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲಿ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ. ಹಾಗೆ ಶುಕ್ರವಾರ 11ನೇ ತಾರೀಕು ಬಾಬಾರವರ ಮಂದಿರದಿಂದ ಬಾಬಾವರ ಉತ್ಸವವನ್ನ ಹೊರಡಿಸಲಾಗ್ತಾ ಇದೆ. ಉತ್ಸವವು ನಗರದ ಪ್ರಮುಖ ರಾಜಬೀದಿಗಳಲ್ಲಿ ಹೋಗಿ ಬರಲಿದೆ. ಬಾಬಾ ಅವರು ಹಾಸನದ ಎಲ್ಲ ಜನತೆಗೆ ಆಶೀರ್ವಾದ ಮಾಡಲಿದ್ದಾರೆ. ಈ ಉತ್ಸವ ಕಾರ್ಯಕ್ರಮದಲ್ಲೂ ಕೂಡ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಸಾಯಿರಾಮ್. ಥ್ಯಾಂಕ್ ಯು ಸರ್. ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.